ನಮ್ಮ ಹೆಸರು ಗುರುಪ್ರಸಾದ್ ಅಂತ. ನಾವು ಅಖಿಲ ಕರ್ನಾಟಕ ರಾಜ್ಕುಮಾರ್ ಅಭಿಮಾನಿ ಸಂಘದ ಸಂಸ್ಥಾಪಕರು. 1972ರಿಂದ 78ರಿಂದ ಅಭಿಮಾನಿ ಸಂಘದಲ್ಲಿ ಸ್ಟಾರ್ಗಳು ಮಾಡಿಕೊಂಡು ಹೂವಿನ ಹಾರ ಕಟ್ಕೊಂಡು ಸ್ವೀಟ್ಗಳು ಹಂಚ್ಕೊಂಡು ಥಿಯೇಟ್ರ್ಗಳಿಗೆ ಅಣ್ಣವ್ರ ಚಿತ್ರ ಬಿಡುಗಡೆ ಆದಾಗ ಆ ಸಂದರ್ಭದಲ್ಲಿ ನಮ್ಮ ಸಂಘಟನೆ ನಾವು 25ರಿಂದ 30 ಜನ ನಮ್ಮದೇ ಆದಂಥ ಒಂದು ಸಂಘಟನೆ, ನಮ್ಮ ಹುಡುಗರಿದ್ದೀವಿ ಅಭಿಮಾನಿಗಳು. ಆ ಅಭಿಮಾನಿಗಳೆಲ್ಲ ಸೇರಿಕೊಂಡು ಆಮೇಲೆ ರಾಜ್ಕುಮಾರ್ ಅಭಿಮಾನಿ ಸಂಘ ಅಂತ ಕಟ್ಟಿದ್ವಿ. ಅದು ಮೊದಲನೇ ಕೇಂದ್ರ ಸಮಿತಿನ ಮೈಸೂರಲ್ಲಿ ರಾಮೇಗೌಡರ ಅಧ್ಯಕ್ಷತೆಯಲ್ಲಿ ಮಾಡಿದ್ವಿ. ಅದಾದಮೇಲೆ ಮೈಸೂರಿಂದ ಕೇಂದ್ರ ಸಮಿತಿ ಬೆಂಗಳೂರಲ್ಲೇ ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ಆವಾಗ ನಮ್ಮ ನಾಯಕತ್ವವನ್ನು ಸಾರಾ ಗೋವಿಂದವರೇ ವಹಿಸಬೇಕು ಅಂತ ಆಗ ನಮ್ಮ ಬೆಂಗಳೂರಲ್ಲಿದ್ದಂಥ ಎಲ್ಲ ಅಣ್ಣವ್ರ ಅಭಿಮಾನಿಗಳು ಎಲ್ಲ ಸೇರಿಕೊಂಡು ಅವತ್ತು ಅವ್ರನ್ನ ಸಭೆಯ ಅಧ್ಯಕ್ಷರು ಮಾಡಿ ಟಿ ವೆಂಕಟೇಶ್ ಅವ್ರನ್ನ ಆಗ ಕಾರ್ಯದರ್ಶಿಗಳನ್ನಾಗಿ ಮಾಡಿ ಆ ಸಂಘ ಒಂದು ಐತಿಹಾಸಿಕ ದಾಖಲೆಗಳನ್ನು ಮಾಡಿದೆ. ಯಾವ ರೀತಿ ದಾಖಲೆ ಮಾಡಿದೆ ಅಂದರೆ, ನಾವು ಪಂಚವಾರ್ಷಿಕ ಯೋಜನೆ ಅಂತ ಮಾಡ್ಕೊಂಡಿದ್ವಿ 83ರಿಂದ 90ವರೆಗೂ. ಆ ಎಲ್ಲ ಇದರಲ್ಲೂ ಕೂಡ ರಕ್ತದಾನ ಶಿಬಿರವನ್ನು ಮಾಡಿದ್ದೀವಿ. ಆ ರಕ್ತದಾನ ಶಿಬಿರದ ಒಟ್ಟು ಸಂಖ್ಯೆ ಎಷ್ಟು ಗೊತ್ತಾ? 5 ವರ್ಷದಲ್ಲಿ 12,800. ಇನ್ನೊಂದು ಸಲ ಪದೇ ಹೇಳ್ತಾ ಇದ್ದೀನಿ, ಆ ರಕ್ತದಾನ ಮಾಡಿರೋದು ಅಭಿಮಾನಿಗಳು 12,800 5 ವರ್ಷದಲ್ಲಿ, ಅದು ದಾಖಲೆ ಇದೆ. ಅದಾದಮೇಲೆ ಪದ್ಮಭೂಷಣ ಡಾಕ್ಟರ್ MC ಮೋದಿಯವರು, ಇಡೀ ಪ್ರಪಂಚಕ್ಕೆ ಕಣ್ಣನ್ನು ಕೊಟ್ಟಂಥ ಡಾಕ್ಟರ್ MC ಮೋದಿಯವರು ಅವರ ನೇತೃತ್ವದಲ್ಲಿ, ಅವರ ಬಳಗದ ನೇತೃತ್ವದಲ್ಲಿ ಕರ್ನಾಟಕದ ದೃಷ್ಟಿ ಮಾಡಿ ನೇತೃ ಶಿಬಿರಗಳನ್ನು ಮಾಡಿದ್ದೀವಿ. ಅದು 5 ವರ್ಷ ಮಾಡಿದ್ದೀವಿ. ಆ 5 ವರ್ಷದಲ್ಲಿ ಅದು ದಾಖಲೆಯಾಗಿದೆ. ಪ್ರತಿ ಬೆಂಗಳೂರು ನಗರ, ಜಿಲ್ಲೆ, ಗ್ರಾಮಾಂತರ ಎಲ್ಲ ಕಡೆ ಸುತ್ತಾಡಿ ಮೋದಿಯವರು ಸಂಘಟಕರನ್ನು ಕರ್ಕೊಂಡು ಈ ಥರ ಆವಾಗ ಇದು ನೇಚರ್ ಇದಿರಲಿಲ್ಲ. ಅವಾಗ ಇದ್ದಿದ್ದು ಮೋದಿಯವರು ಆಪರೇಷನ್ ಥರ ಮಾಡೋರು. ಅಂಥ ಒಂದು ಕ್ರಾಂತಿಕೃತವಾದಂಥ ಮಾಡಿದಾಗ ಆವಾಗ ನಮ್ಮ ಅಭಿಮಾನಿ ಸಂಘ ಹಿಮ್ಮರವಾಗಿ ಬೆಳೆದು ಬಿಡಿ, ಅದು ಒಂಥರ ವಿಜಯನಗರ ಸಾಮ್ರಾಜ್ಯ ಇದ್ದಂಗೆ ಆ ರೀತಿ ಬೆಳೀತು. ಆ ಒಂದು ಆಶೀರ್ವಾದದಿಂದ ಅಭಿಮಾನಿ ಸಂಘಗಳು ಇಲ್ಲೂ ಇದ್ದಾರೆ. ಆಮೇಲೆ ಕನ್ನಡ ಹೋರಾಟ, ಅಚ್ಚುಗಾಲಿ ಕಾರ್ಖಾನೆ ಇರ್ಬೋದು, ನಬಾರ್ಡ್ಗೆ ಬೀಗ ಹಾಕಿರಿರ್ಬೋದು, 3 ಮತ್ತು 4ನೇ ದರ್ಜೆ ಎಲ್ಲ ಕನ್ನಡ ಚಳುವಳಿಯಲ್ಲೂ ಭಾಗವಹಿಸಿದ್ವಿ. ಈಗಲೂ ಅಭಿಮಾನಿ ಸಂಘದ ಹುಡುಗರೆಲ್ಲರೂ ಇದ್ದಾರೆ. ಈ ಅಭಿಮಾನಿ ಸಂಘದವರೆಲ್ಲರೂ ಇವತ್ತು ಸಾರಾ ಗೋವಿಂದವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಎಲ್ಲ ಸೇರಿದ್ದೀವಿ. ಅವ್ರಿಗಿನ್ನೂ ನಾವು ಬದುಕಿರೋವ್ರಿಗೂ ಸಾರಾ ಗೋವಿಂದ ಬದುಕಿರಬೇಕು ಅನ್ನೋದೇ ನಮ್ಮ ಆಸೆ. ಇದು ನಾವು ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ದೇವರನ್ನ ಕೇಳ್ಕೊತೀವಿ. ಅದರಿಂದ ಎಲ್ಲ ರೀತಿ ಇನ್ನು ಮುಂದಕ್ಕೆ ಈಗ ನಮಗೆಲ್ಲರೂ ಅಭಿಮಾನಿ ಸಂಘದಲ್ಲಿ ಎಲ್ಲ ಕ್ಷೀಣ್ಬಿಟ್ಟಿದೆ ಅಂತ ಕೆಲವರು ಮಾತಾಡ್ಕೊತಾರೆ. ಅದೆಲ್ಲ ಇಲ್ಲ. ಅದೊಂಥರ ಯಾವತ್ತಿದ್ರೂ ಅದು ಇದ್ದಂಗೆ ಉಟ್ಕೊಳ್ತಾ ಓದ್ತಾ ಇರ್ತದೆ. ಏನಕ್ಕೆ ಅಂದರೆ ಎಲ್ಲರಿಗೂ ವಯಸ್ಸುಗಳಾಗಿದೆ, ಅವರದೇ ಆದಂಥ ವಯಸ್ಸುಗಳಾಗಿದೆ, ಜವಾಬ್ದಾರಿಗಳಿದೆ. ಎಲ್ಲ 70 ಇವಾಗೆಲ್ಲ ವಯಸ್ಸಾಗಿರೋರೇ. ಇದರಿಂದ ಸ್ವಲ್ಪ ಏನಾಗುತ್ತೆ, ಯುವಕರನ್ನೆಲ್ಲ ಸೇರಿಸ್ಬೇಕು ಅನ್ನೋ ಒಂದು ಸಂಘಟನೆ ಮಾಡಬೇಕು ಅಂತ ಒಂದು ಇದಿದೆ. ಅದಾಗಲಿಂದ ತಾಯಿ ಭುವನೇಶ್ವರಿನಲ್ಲಿ ಕೇಳಿಕೊಂಡು ನನ್ನ ಮಾತು. ಸರ್, ನಮ್ಮ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದ ನಮ್ಮ ದೊಡ್ಡ ಮನೆ ಕುಟುಂಬದ ಅಪ್ಪಾಜಿಯವರು ಹಾಗೂ ನನ್ನ ಗುರುಗಳಾದಂಥ ಸಾರಾ ಗೋವಿಂದಣ್ಣವರ ಪಾದ ಕಮಲಗಳಲ್ಲಿ ಅರ್ಪಿಸುತ್ತಾ, ಇವತ್ತು ಏನಿದೆ ಅವ್ರಿಗೆ ನಮ್ಮ ಅಭಿನಂದನಾ ಕಾರ್ಯಕ್ರಮ ಮತ್ತು ಗ್ರಂಥ ಬಿಡುಗಡೆ ಮಾಡ್ತಾಯಿದ್ದಾರೆ. ನಮಗೆಲ್ಲರೂ ತುಂಬ ಖುಷಿ ಆಯ್ತದೆ. ಯಾಕಪ್ಪ ಅಂದರೆ ಹಲವಾರು ಸೇವೆ ಆಯಿತು. ಅದು ಕನ್ನಡ ಸೇವೆ ತುಂಬ ಮಾಡಿದ್ದಾರೆ ಅವರು. ಒಂದು ಕನ್ನಡ ಇಂಡಸ್ಟ್ರಿ ಇರ್ಬೋದು, ಒಂದು ಕನ್ನಡ ಸೇವೆ ಇರ್ಬೋದು, ಒಂದು ನಾಮಫಲಕದ ಬಗ್ಗೆ ಇರ್ಬೋದು, ಸುಮಾರು ಅವರು ಕನ್ನಡ ಸೇವೆ ಇದೆ ತುಂಬ. ಈ ಕನ್ನಡಿಗರಿಗೆ ಉದ್ಯೋಗ ಕೊಡಿಸೋದು ವಿಚಾರದಲ್ಲಾಗಿರ್ಬೋದು, ತುಂಬ ಅವ್ರದ್ದು ಶ್ರಮ ಇದೆ. ಹಾಗಾಗಿ ಅವ್ರಿಗೆ ಸುಮಾರು ವರ್ಷದಿಂದ ಅಭಿನಂದನಾ ಸಮಾರಂಭ ಮಾಡಬೇಕಂತಿದ್ರು. ಈಗ ಅಭಿನಂದನಾ ಸಮಾರಂಭ ಮಾಡ್ತಾರೋದು ನಮಗೆ ಹೆಮ್ಮೆ ಬಂದಿದೆ. ಹಾಗಾಗಿ ನಾವು ಅವ್ರಿಗೆ ಅಭಿನಂದನಾ ಕಾರ್ಯಕ್ರಮಕ್ಕೆ ನಾವು ಬೆಂಬಲ ಕೊಡ್ತೀವಿ. ಮತ್ತು ಎಷ್ಟು ಜನ ಕರ್ಕೋಬೇಕು ಏನು ಅನ್ನೋದು ನಾವು ಹೇಳಿದ್ದೀವಿ ಆಲ್ರೆಡಿ. ಈಗ ನಾವು ಕರ್ಕೊಬಂದು ರ್ಯಾಲಿ ಮಾಡೋ ಮುಖಾಂತರ ನಮ್ಮ ಶಕ್ತಿ ಏನು ಅಂತ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಸಂಘದ ನಾನೊಬ್ಬ ಸಹ ಕಾರ್ಯದರ್ಶಿಯಾಗಿ ಮಾತಾಡ್ತಾ ಇದ್ದೀನಿ. ಅವ್ರಿಗೆ ಏನಿದೆ ಸಂಪೂರ್ಣ ಬೆಂಬಲ ನಾನು ಕೊಡ್ತೀನಿ. BM ಕುಮಾರ್ ಅಂತ, ಚಿಕ್ಕಮಗಳೂರು ಜಿಲ್ಲಾ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಸಂಸ್ಥಾಪಕ ಅಧ್ಯಕ್ಷ. ಈಗ ತಮಗೀಗಾಗಲೇ ತಿಳಿದಿದೆ ವಿಚಾರ ಇಷ್ಟೇ. ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಕೇಂದ್ರ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ ಸಾರಾ ಗೋವಿಂದರವರ ಅಭಿನಂದನಾ ಸಮಿತಿಯ ಈ ಅಂತಿಮ ಪೂರ್ವಭಾವಿ ಸಭೆಯಲ್ಲಿ ಕೆಲವು ನಿರ್ಣಯಗಳನ್ನು ಕೈಗೊಂಡು ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು, ಅತಿ ಹೆಚ್ಚು ಸಂಭ್ರಮದಲ್ಲಿ ಮಾಡಬೇಕು ಅಂತೇಳಿ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ. ಇದಕ್ಕೆ ನಮ್ಮ CK ರಾಮೇಗೌಡರು
ನಗರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು. ಅವರು ಸಹ ಹೆಚ್ಚಿನ ಒಂದು ಸಲಹೆ, ಮಾರ್ಗದರ್ಶನ, ಸಹಕಾರಗಳನ್ನ ಕೊಟ್ಟು ಮುಂಚೂಣಿಯಲ್ಲಿದ್ದಾರೆ. ಅವರಿಗೆ ನಾವು ಈ ಸಂದರ್ಭದಲ್ಲಿ ಬೆಂಬಲವನ್ನು ನೀಡ್ತೀವಿ. ಅವ್ರ ಜೊತೆ ನಾವು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಲ್ಲ ವೀಕ್ಷಕರಿಗೂ ಒಂದು ಮನವಿ. ಹಿರಿಯ ಕನ್ನಡ ಹೋರಾಟಗಾರರು, ಪ್ರಸಿದ್ಧ ಚಲನಚಿತ್ರ ನಿರ್ಮಾಪಕರಾದಂಥ ಶ್ರೀ ಸಾರಾ ಗೋವಿಂದರವರ ಅಭಿನಂದನಾ ಸಮಿತಿಯವರು ಶ್ರೀ ಗೋವಿಂದ ಅವರಿಗೆ ಒಂದು ಅಭಿನಂದನಾ ಸಮಾರಂಭವನ್ನು ಆಯೋಜಿಸಿರುತ್ತಾರೆ. ಶ್ರೀಯುತ ಸಾರಾ ಗೋವಿಂದರವರು ಕಳೆದ 4 ದಶಕಗಳಿಂದ ನಾಡು, ನುಡಿ, ನೆಲ, ಜಲ ಸಂರಕ್ಷಣೆಗಾಗಿ ನಿರಂತರವಾಗಿ ಅವಿರತ ಹೋರಾಟ ಮಾಡುತ್ತಿದ್ದಾರೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಕಾರ್ಯಕಾರಿ ಸದಸ್ಯರಾಗಿ, ಸಂಸ್ಥೆಯ ಪದಾಧಿಕಾರಿಗಳಾಗಿ, 2 ಬಾರಿ ಅಧ್ಯಕ್ಷರಾಗಿ ಕನ್ನಡ ಚಿತ್ರೋದ್ಯಮದ ಬೆಳವಣಿಗೆಗೆ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಿರುತ್ತಾರೆ. ಇಂಥ ಒಬ್ಬ ಶ್ರೇಷ್ಠ ಕನ್ನಡ ಸೇನಾನಿಗೆ ಎಲ್ಲ ಕನ್ನಡಿಗರೆಲ್ಲ ಸೇರಿ ಸಾರಿಗೆ ಸಚಿವರಾದಂಥ ಶ್ರೀ ರಾಮಲಿಂಗರೆಡ್ಡಿಯವರ ಮಹಾಪೋಷಕತ್ವದಲ್ಲಿ ಸಮಿತಿಯನ್ನು ರಚನೆ ಮಾಡಿದ್ದೇವೆ. ಈ ಸಮಿತಿಗೆ ಮಾಜಿ ಸಂಸದರಾದಂಥ ಕೆ ಸಿ ರಾಮಮೂರ್ತಿಯವರು ಗೌರವಾಧ್ಯಕ್ಷರಾಗಿರ್ತಾರೆ. ಈ ಸಂಜೆ ಪತ್ರಿಕೆಯ ಸಂಪಾದಕರಾದಂಥ ಟಿ ವೆಂಕಟೇಶ್ವರವರು ಅಧ್ಯಕ್ಷರಾಗಿರ್ತಾರೆ. ಇದು ಸಾರಾ ಗೋವಿಂದರವರಿಗೆ ಕನ್ನಡಿಗರಾದ ನಾವು ಮಾಡ್ತಾ ಇರ್ತಕ್ಕಂಥ ಒಂದು ಗೌರವ ಸನ್ಮಾನ. ಅವರ ನಾಡು ನುಡಿಯ ಸೇವೆಯನ್ನು ಗುರುತಿಸಿ, ಅವರ ಕನ್ನಡ ಅಭಿಮಾನವನ್ನು ಗುರುತಿಸಿ ಅಭಿನಂದನಾ ಸಮಿತಿಯವರು ಗೌರವಿಸ್ತಾ ಇದ್ದಾರೆ. ಕಾರ್ಯಕ್ರಮ 24 ಜನವರಿ 2025 ಶುಕ್ರವಾರ ಬೆಳಗ್ಗೆ 8:30 ಲಾಲ್ಬಾಗ್ ಪಶ್ಚಿಮ ದ್ವಾರದಿಂದ ಹೊರಡುವ ಮೆರವಣಿಗೆಯಲ್ಲಿ ಪೂರ್ಣಕುಂಭ ಕಳಸ ಹೊತ್ತಂಥ ಮಹಿಳೆಯರು, ಕನ್ನಡ ಧ್ವಜವನ್ನು ಹಿಡಿದಂಥ ಕನ್ನಡ ಸೇನಾನಿಗಳು, ಇವರೊಟ್ಟಿಗೆ ಕನ್ನಡ ಜನಪದ ಕಲಾತಂಡಗಳ ಮೆರವಣಿಗೆಯೊಂದಿಗೆ ಶ್ರೀ ಸಾರಾ ಗೋವಿಂದರವರನ್ನು ಬೆಳ್ಳಿಯ ರಥದಲ್ಲಿ RV ರಸ್ತೆ, ಮಿನರ್ವಾ ಸರ್ಕಲ್, JC ರಸ್ತೆ ಮಾರ್ಗವಾಗಿ ರವೀಂದ್ರ ಕಲಾಕ್ಷೇತ್ರಕ್ಕೆ ತೆಗೆದುಕೊಂಡು ಹೋಗುತ್ತೇವೆ. ಅಲ್ಲಿ ಸಾರಾ ಗೋವಿಂದರವರ ಕುರಿತಂಥ ಛಾಯಾಚಿತ್ರ ಪ್ರದರ್ಶನ ಇರುತ್ತೆ. ಮತ್ತು ಅಧಿಕೃತ ಕಾರ್ಯಕ್ರಮವನ್ನು ಬೆಳಗ್ಗೆ 11 ಗಂಟೆಗೆ ನಾಡಿನ ಉಪಮುಖ್ಯಮಂತ್ರಿಗಳಂಥ DK ಶಿವಕುಮಾರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುತ್ತಾರೆ. ನಂತರ ಸಾರಾ ಗೋವಿಂದರವರ ಆಶಯದಂತೆ ಒಂದು ಚಿಂತನಾಗೋಷ್ಠಿ, ಡಾಕ್ಟರ್ ರಾಜ್ಕುಮಾರ್ ಮತ್ತು ಕನ್ನಡ ಚಿತ್ರರಂಗ, ಇದರ ಬಗ್ಗೆ ಮಾತನಾಡ್ತಾರೆ ನಮ್ಮ ಶ್ರೀಧರ್ ಮೂರ್ತಿಯವರು. ಮತ್ತು ಕನ್ನಡ ಅಸ್ಮಿತೆ ಬಗ್ಗೆ ಮಾತನಾಡ್ತಾರೆ ಜಾಣಗೆರೆ ವೆಂಕಟರಾಮಯ್ಯನವರು. ಈ ಗೋಷ್ಠಿಯ ಅಧ್ಯಕ್ಷತೆ SG ಸಿದ್ದರಾಮಯ್ಯನವರು. ನಂತರ ವಾದ್ಯಗೋಷ್ಠಿ, ಕನ್ನಡ ಚಿತ್ರಮಂಜರಿ ಕಾರ್ಯಕ್ರಮ, ಹಳೆಯ ಚಿತ್ರಗೀತೆಗಳನ್ನು ಆಡ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಆಡಿರ್ತಕ್ಕಂಥ ಮತ್ತು ಸಾರಾ ಗೋವಿಂದರವರು ನಿರ್ಮಾಣ ಮಾಡಿರ್ತಕ್ಕಂಥ ಚಲನಚಿತ್ರದ ಗೀತೆಗಳನ್ನು ಆಡಿ ಜನತೆಯನ್ನು ರಂಜಿಸುವಂಥದ್ದು. ಇದಾದ ನಂತರ ಕರ್ನಾಟಕ ವೈಭವ, ಪ್ರಭಾತ ಕಲಾವಿದರಿಂದ ಕರ್ನಾಟಕ ವೈಭವವನ್ನು ನೃತ್ಯ ರೂಪಕ ನಾಟಕವನ್ನು ಏರ್ಪಡಿಸಿದ್ದೇವೆ. ಇದಾದ ನಂತರ ಸಾರಾ ಗೋವಿಂದರವರಿಗೆ ಹೆಗಲು ಕೊಟ್ಟಿರುವಂಥ 7 ಜನ ಕನ್ನಡ ಸೇನಾನಿಗಳಿಗೆ ಗೌರವಾರ್ಪಣೆ ಮತ್ತು ಕಲಾವಿದರಿಗೆ ಗೌರವಾರ್ಪಣೆ ಮಾಡುತ್ತೆ. ಹೀಗೆ ಇಡೀ ದಿವಸ ಕಾರ್ಯಕ್ರಮ ಆಗಿ ಸಂಜೆ 5 ಗಂಟೆಗೆ ನಾಡಿನ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯನವರು ಆಗಮಿಸಿ ಶ್ರೀ ಸಾರಾ ಗೋವಿಂದರವರನ್ನು ಅಭಿನಂದಿಸುತ್ತಾರೆ. ಅಭಿನಂದನಾ ಕಾರ್ಯಕ್ರಮ ನಂತರ ಸಂಜೆ 7 ಗಂಟೆಗೆ ಕನ್ನಡ ಚಿತ್ರರಂಗದ ಪ್ರಸಿದ್ಧ ಕಲಾವಿದರಿಂದ ನೃತ್ಯ ಮತ್ತು ನಾಟಕ ಕಾರ್ಯಕ್ರಮ ಇರುತ್ತೆ. ಹೀಗೆ ಇಡೀ ದಿವಸ ಕಾರ್ಯಕ್ರಮಗಳನ್ನು ಸಾರಾ ಗೋವಿಂದ ಅಭಿನಂದನಾ ಸಮಿತಿಯವರು ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಸುದ್ದಿ ಮನೆಯ ಎಲ್ಲ ವೀಕ್ಷಕರು ಭಾಗವಹಿಸಬೇಕು. ತಾವೆಲ್ಲ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಿ. ಮೆರವಣಿಗೆ ತುಂಬ ರಂಜನೀಯವಾಗಿರುತ್ತೆ, ನೋಡುವುದಕ್ಕೆ ಆಕರ್ಷಕವಾಗಿರುತ್ತೆ. ಜಾನಪದ ಕಲಾ ತಂಡಗಳಿರ್ತವೆ. ಮತ್ತು ರವೀಂದ್ರ ಕಲಸ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಮನೋರಂಜನಾ ಕಾರ್ಯಕ್ರಮ ತುಂಬ ಚೆನ್ನಾಗಿರುತ್ತೆ. ಎಲ್ಲ ವೀಕ್ಷಕರು ಎಲ್ಲ ತಮ್ಮ ಮಕ್ಕಳೊಂದಿಗೆ ಕುಟುಂಬದೊಂದಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಪ್ರೋತ್ಸಾಹ ನೀಡಬೇಕೆಂದು ನಾನು ಅಭಿನಂದನಾ ಸಮಿತಿಯ ಪರವಾಗಿ ವಿನಂತಿ ಮಾಡಿಕೊಳ್ಳುತ್ತೇನೆ.